ಕೈವಾಡ ಅಂದ್ರೆ ಅದಕ್ಕೆ ಪೂರಕವಾಗಿ ನನಗೆ ಮತ್ತೊಂದು ಬ್ರೇಕಿಂಗ್ ಇದೆ. ಅದಕ್ಕೆ ನಾನು ಬ್ರಿಗೇಡಿಯರ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಭಯೋತ್ಪಾದಕರಿಗೆ ಫಂಡಿಂಗ್ ಮಾಡಿದ್ದು ನಿಜ ಅಂತ ಹೇಳಿ ಪಾಕಿಸ್ತಾನವೇ ಒಪ್ಕೊಳ್ತಾ ಇದೆ. ಕಳೆದ 3 ದಶಕಗಳಿಂದ ಅಂದ್ರೆ 30 ವರ್ಷಗಳಿಂದ ಇದೇ ರೀತಿ ದುಷ್ಕೃತ್ಯವನ್ನು ನಾವು ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. ಇನ್ ಸಾಕು ಹೇಳಿದವ್ರು ಯಾರು? ಪಾಕಿಸ್ತಾನದ ರಕ್ಷಣಾ ಸಚಿವರು ಖ್ವಾಜಾ ಆಸಿಫ್. ಅಮೆರಿಕ ಬ್ರಿಟನ್ ಅನ್ನ ಇದೇ ಸಂದರ್ಭದಲ್ಲಿ ದೂಷಿಸಿದೆ ಪಾಕಿಸ್ತಾನ. ಅಮೆರಿಕ ಬ್ರಿಟನ್ಗಾಗಿ ಪಾಕಿಸ್ತಾನ ಕೊಳಕು ಕೆಲಸವನ್ನು ಮಾಡಿಬಿಟ್ಟಿದೆ, ಭಯೋತ್ಪಾದಕರಿಗೆ ಫಂಡಿಂಗ್ ಮಾಡಿದೆ, ಇನ್ನು ಮುಂದೆ ಇದನ್ನ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಒಂದ್ ಕಡೆ ರಕ್ಷಣಾ ಸಚಿವರು ಹಿಂಗೆ ಹೇಳ್ತಾರೆ, ಇನ್ನೊಂದು ಕಡೆ ಮಿಲಿಟರಿ ಚೀಫ್ ಹೇಳ್ತಾರೆ ಹಿಂದೂಗಳು ಹಾಗೆ ಮುಸಲ್ಮಾನರು ಒಂದಾಗಿ ಬದುಕೋಕ್ಕಾಗಲ್ಲ. ಹಾಗೆ ಮಿಲಿಟರಿಯ ಅನೇಕ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿರ್ತಕ್ಕಂಥ ಒಬ್ಬ ಉಗ್ರಗಾಮಿ ಹೇಳ್ತಾನೆ ಫೆಬ್ರವರಿ 2026 ನಾವು ಕಾಶ್ಮೀರವನ್ನು ಆಜಾದ್ ಮಾಡ್ಬಿಡ್ತೀವಿ ಅಂತ ಹೇಳಿ. ಅಂದ್ರೆ ಯಾವ ವರ್ಷನ್ ಆಫ್ ಪಾಕಿಸ್ತಾನ ನಾವು ನಂಬಬೇಕು ಅಂತ. ಈ ಥರದ್ದು ಮಾತಾಡ್ಬೋದಲ್ಲ, ಈ ಥರದ್ದು ಮಾತುಕತೆಗಳು ಬರೋದು ಭಾಳ ಸಾಮಾನ್ಯ. ಆದರೆ ಅದು ಜಾರಿಗೆ ಬರೋದು, ಅದನ್ನೇ ಅಚೀವ್ ಆಗೋದು ಎಲ್ಲರೂ ನೋಡಿರೋ ವಿಷಯಗಳೇ. ಯಾಕೆಂತ ಹೇಳಿದ್ರೆ ಒಂದು ಮಾತ್ರ ನಾವು ಒಪ್ಕೋಬೇಕಾಗಿದೆ, ಅದು ಪಾಕಿಸ್ತಾನದ ರಕ್ಷಣಾ ಸಚಿವರು ಉಗ್ರವಾದರಿಗೆ ಸಹಕಾರ ನೀಡ್ತಿದ್ದಾರೆ ಅನ್ನೋದು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಸಂತೋಷತಕ್ಕದ್ದು ವಿಷಯನೇ. ಅದು ಅದರ ಬಗ್ಗೆ ಯಾವ ಸಂಶಯನೂ ಇಲ್ಲ. ಅದು 40 ವರ್ಷಕ್ಕೆ ಆದಮೇಲೆ 78ರಿಂದನೇ ನಡೀತಿದೆ. 78ರಿಂದ ನಡೀತಿದೆ, ಖಾಲಿಸ್ತಾನ್ ಜೊತೆಯಿಂದ ನಡೀತಿದೆ. ಖಾಲಿಸ್ತಾನು ಸಮಸ್ಯೆ ನಾನು ಹೆಂಗಿದೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮೊದಲು ಭಾರತ ಸೈನ್ಯದವರು ಭಾಳ ಸೀರಿಯಸ್ಸು ಉಗ್ರವಾದರನ್ನು ಕೊಂದಿದ್ರು. ಅದಕ್ಕೆ ನಂತರ KPS ಗಿಲ್ ಅವ್ರು ತಗೊಂಡ್ರು. ಓಕೆ, ಅವರು ಕೆಲಸ ಮಾಡಿದ್ರು. ಅದಕ್ಕಿಂತಲೂ ದೊಡ್ಡ ಕೆಲಸ ಈಗಲೇ ದೊಡ್ಡ ಒಂದು ಒತ್ತಾಯ ಯಾರ ಕಡೆಯಿಂದ ಬಂದಿದೆ ಅಂದರೆ ಸಾರ್ವಜನಿಕರು. ನಾವು ಆವಾಗಲೇ 84ರಲ್ಲಿ ಒಂದು ಸಾಮಾನ್ಯ ಸಾರ್ವಜನಿಕನಾಗಿ HMT ಟ್ರ್ಯಾಕ್ಟರ್ ಡಿವಿಷನ್ ಕೆಲಸ ಮಾಡ್ತಿದ್ದೆ. ಯಾವೊಂದು ಇದಕ್ಕೆ ಹೋದ್ರೇನು ಏನಂತ ಹೇಳ್ತೀರಾ, ಢಾಬಾಗೆ ಇಲ್ಲ ಏನಾದ್ರು ಟೀ ಕುಡಿಯೋಕ್ಕೆ ಹೋದರೆ, ಸಾರ್ ನಮ್ಮ ಭವಿಷ್ಯ ಏನಾಗುತ್ತೆ, ನಾವು ಇದು ಬೇರೆ ದೇಶ ಆಗೋಗ್ಬಿಟ್ರೆ ಪಾಕಿಸ್ತಾನ ಸೇರಿಸ್ಕೊಂಡ್ಬಿಡುತ್ತೆ, ನಮ್ಮ ಭವಿಷ್ಯ ಎಲ್ಲ ನಮ್ಮ ಪಂಜಾಬೆಲ್ಲ ಹಾಳಾಗೋಗತ್ತೆ ಅಂತ ಹೇಳ್ಬಿಟ್ಟು ಅವರು ಉಗ್ರವಾದರಿಗೆ ಯಾವೊಂದು ಸಹಕಾರ ನೀಡದೇ ಇದ್ದಿದ್ದರಿಂದ ಮೆಜಾರಿಟಿ ಆಫ್ ದ ಇದು ಏನದು ಕ್ರೆಡಿಟ್ ಗೋಸ್ ಟು ದ ಲೋಕಲ್ ಪೀಪಲ್. ಅದು ಅರ್ಥ ಮಾಡ್ಕೋಬೇಕು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇರೋರು ಲೋಕಲ್ ಪೀಪಲ್ಲು. ಈಗಲೇ ಮೊನ್ನೆ ನೀವು ತೋರಿಸ್ತಲ್ಲ ಕ್ಯಾಪ್ಷನ್ನು, 8 ಜನ ಅವರು ಕೊಂದಿದ್ರು ಅಂತ ಹೇಳ್ಬಿಟ್ಟು, ಅದರಲ್ಲಿ ನಾವು ಸ್ವಲ್ಪ ಕ್ಲೋಸಾಗಿ ನಾವು ಯೋಚನೆ ಮಾಡಿದಾಗಲೇ ಅವ್ನು ಸಹಕಾರ ಮಾಡ್ತಿರೋನು ಕಾಶ್ಮೀರಿ ಭಾಷೆಯಲ್ಲಿ ಏನೋ ಮಾತಾಡ್ತೀನಿ ಅಂತ ಯಾರೋ ನಮ್ಮ ಕಾಶ್ಮೀರಿ ಗೊತ್ತಿರೋನ ಜೊತೆ ಕೇಳಿದೆ. ಇವ್ರನ್ನ ಈ ಕಡೆ ಕಳಿಸ್ಬೇಡ, ಭಾಳ ಗಂಭೀರವಾಗಿದೆ, ಅವ್ರು ಸೇರ್ಕೋತಾರೆ, ಆ ಕಡೆನೇ ಕಳಿಸ್ಬಿಡಿ ಅಂತೇಳಿ ಮಾಡ್ತಿರೋದು ನಮಗೆ ಗಮನಕ್ಕೆ ಬಂದಿದೆ. ಅದು ಕಂಪ್ಲೀಟಾಗಿ, ಯಾಕೆಂದರೆ ನನಗೆ ಕಾಶ್ಮೀರಿ ಮಾತು ನನಗೆ ಬರೋದಿಲ್ಲ, ಆಯ್ತಾ. ಅದನಂತರ 1990 ಇದು ಹೆಚ್ಚು ಕಡಿಮೆ 1990ವರೆಗೂ ಕಂಪ್ಲೀಟ್ ಈ ಖಾಲಿಸ್ತಾನ ಕ್ಲೋಸ್ ಆಯಿತು. ಈಗ 90ರಿಂದ ಶುರುವಾಯಿತು, ಜಮ್ಮು ಆ್ಯಂಡ್ ಕಾಶ್ಮೀರ್ ಲಿಬ್ರೇಷನ್ ಫ್ರಂಟಿಂದ ಶುರುವಾಯಿತು. ಎಲ್ಲ ನೋಡಿರಬೇಕು. ಇವರು ನಮ್ಮ ಸಚಿವರು ಹೇಳಿದ್ದಾರೆ, ನಾನು ಯಾವ ಎಲ್ಲ ರಾಜಕೀಯ ನಾಯಕರ ಮೇಲೆ ನನಗೆ ದ್ವೇಷ ಇದೆ, ನನಗೆ ಸ್ವಲ್ಪ ಕೋಪ ಇದೆ. ಯಾಕೆಂದರೆ ನಾನು ಕರ್ನಾಟಕ ರಾಜ್ಯದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಲ್ಲಿ ಡೈರೆಕ್ಟರಾಗಿ ಇದ್ದು ನಿರ್ದೇಶಕನಾಗಿದ್ದು ನಿವೃತ್ತಗೊಂಡವನು. ಅವರಿಗೆ ಏನೇನು ಅನ್ಯಾಯ ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಮೇಲೆ ಇಷ್ಟೇ ಈಗ ಒಂದು ಸಾಮಾನ್ಯ ಸಾರ್ವಜನಿಕನು ಸತ್ತಿದ್ದಕ್ಕೆ ಇಷ್ಟೊಂದು ಜನ ಮಾತಾಡ್ತಿದ್ದಾರಲ್ಲ, ಪ್ರಾಣನ ಮುಡಿಪಾಗಿಟ್ಕೊಂಡು ಗಡಿ ಪ್ರದೇಶದಲ್ಲಿ ಕಾಯ್ತಿರುವ ಒಂದು ಸೈನಿಕನ ಬಗ್ಗೆ ಯಾರು ಅಷ್ಟೊಂದು ತೀವ್ರವಾಗಿ ಮಾತಾಡಲಿಲ್ಲ. ಎಷ್ಟೋ ಜನ ನೋಡಿದ್ದೀನಿ, ಇಲ್ಲಿ ಕರ್ನಾಟಕದಲ್ಲಿ ನೋಡಿದ್ದೀನಿ, ತಮಿಳ್ನಾಡಲ್ಲಿ ನೋಡಿದ್ದೀನಿ, ಆಂಧ್ರ ಪ್ರದೇಶದಲ್ಲಿ ನೋಡಿದ್ದೀನಿ, ಕಾರ್ಗಿಲ್ ಯುದ್ಧದಲ್ಲಿ ನೋಡಿದ್ದೀನಿ ನಾನು. ಹೆಂಗೆ ಬರೀ ಅದು ಎಲೆಕ್ಷನ್ಗೋಸ್ಕರ ಬಂದು ನಿಂತ್ಕೊಂಡು ಹೋಗ್ತಾ ಇದ್ರು ಹೊಸದಾಗಿ ಮದುವಾಗಿರೋ ಹೆಂಗಸರು, 3 ತಿಂಗಳು ಬಸ್ರಾಗಿರೋ ಹೆಂಗಸರು, 6 ತಿಂಗಳು ಮಕ್ಕಳಿರೋ ಹೆಂಗಸರು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡು ಅವ್ರ ದಿನನಿತ್ಯ ಒಂದು ನನಗೆ ಮಾನಸಿಕವಾಗಿ ಭಾಳನೇ ನನಗೆ ಸಮಸ್ಯೆ ಆಗೋಯ್ತಾಗಲೇ. ಇಂಥ ಒಂದು ದೃಶ್ಯ ನೋಡೋದಕ್ಕೆ ನಾನು ಮಿಲಿಟ್ರಿ ಸೇರ್ಕೊಂಡ ಅಂತ ಅನಿಸ್ತೆ. ಅವಾಗಲೇ ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ ಅಂತ ಸೈನಿಕನಾಗಿ ನನಗೆ ಗೊತ್ತು. ನಿಜ, ಯಾವೊಂದು ರಾಜಕೀಯ ನಾಯಕರಿಗೂ ಗೊತ್ತಿಲ್ಲ. ಎಲ್ಲರೂ ಒಂದೇ ಈ ವಿಷಯದಲ್ಲಿ. ಸೈನಿಕರನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಈಗಲೇ ಒಂದು ತಮಿಳಲ್ಲಿ ಒಂದು ಇದಿದೆ, ಒಂದು ದೇಶನ ರಾಜ ಅಂತ ಹೇಳಿಸ್ಕೊಳ್ಳೋನು ಯಾರು? ಸೈನ್ಯ, ಕುಟುಂಬ, ಊಟ, ಇದು ಸಚಿವರು,
ಸ್ನೇಹಿತ ಮತ್ತು ಕೋಟೆ ಇವೆಲ್ಲ ಇದ್ರೇ ಒಂದು ರಾಜ್ಯ ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ 6 ವಿಷಯಗಳು ನಾನು ಹೇಳಿದೆ. ಮಧ್ಯದಲ್ಲಿ 4 ವಿಷಯ ಇದೆಯಲ್ಲ, ಕುಟುಂಬ, ಊಟ, ಮಿನಿಸ್ಟ್ರಿ ಆ್ಯಂಡ್ ಫ್ರೆಂಡ್ಶಿಪ್ಪು, ಇದೆಷ್ಟೇ ಸ್ಟ್ರಾಂಗ್ ಆಗಿದ್ರು ಇವೆರಡು, ಕೋಟೆ ಸೈನ್ಯ ಇಲ್ಲ ಅಂದರೆ ಆ ರಾಜ್ಯನ ಯಾರು ಬೇಕಾದ್ರೂ ಹಾಳು ಮಾಡ್ಬಿಡ್ಬೋದು. ನಿಜ ನಿಜ, ಯಾರು ಬೇಕಾದ್ರೂ ಹಾಳು ಮಾಡ್ಬಿಡ್ಬೋದು. ಆದರೆ ಸೈನಿಕರಿಗೆ ಬೇನು ಬೇಕಾಗಿದೆಯೋ ಅದು ನಡೀತಾ ಇಲ್ಲ. ಈಗ ಸದ್ಯದಲ್ಲೇ ನಾನು ಒಂದು ಪತ್ರನೂ ಬರೆದಿದ್ದೀನಿ ಚೀಫ್ ಸೆಕ್ರೆಟರಿಗೂ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಫೈನಾನ್ಸ್ಗೂ. ನನಗೇನು ಉತ್ತರ ಬಂದಿಲ್ಲ. ಬೇಕಾದ್ರೆ ನನಗೆ ಕರೀರಿ, ನಾನು ಬಂದು ನಿಮಗೆ ವಿವರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರದ ವಿಷಯಗಳು ಹೇಳಬಾರ್ದು. ಈ ಆಪರೇಷನ್ ಆಕ್ರಮಣ, ಆಪರೇಷನ್ ಟಿಕ್ಕ ಶುರುವಾದ್ಮೇಲೂ ಕೂಡ ಸೈನಿಕರು ಬಲಿಯಾಗಿದ್ದಾರೆ. ಒಂದೇ ಒಂದು ಒಳ್ಳೆಯ ವಿಷಯ ಸುದ್ದಿ ಏನು ನಡೆದಿದೆ ಅಂದರೆ, ವಿರೋಧ ಪಕ್ಷ ಸರ್ಕಾರ ಏನ್ ನಿರ್ಣಯ ತಗೊಂಡ್ರೇನು ನಾವು ಅದಕ್ಕೆ ಸಹಕಾರ ಬೆಂಬಲವಾಗಿ ನಿಂತ್ಕೋತೀವಿ. ಇದೇ ಒಗ್ಗಟ್ಟು ಜನಸಾಮಾನ್ಯರಲ್ಲೂ ಬರಬೇಕಾ ಅಂತ ಹೇಳಿ ಹಿಂದೂಗಳ ನರಮೇಧ ನಡೆದ ಪಾಕಿಸ್ತಾನದ ವಿರುದ್ಧ ರಿವೆಂಜ್ಗೆ ಇಡೀ ದೇಶ ಹಾತೊರೆತಿರೋ ಸಂದರ್ಭದಲ್ಲಿ ಅನ್ಫಾರ್ಚುನೇಟ್ಲಿ ನೋಡಿ ಸರ್, ಇವತ್ತು ಕಲಬುರಗಿಯಲ್ಲಿ ಒಂದು ಘಟನೆ ನಡೀತು. ಪಾಕಿಸ್ತಾನ ಧ್ವಜ ಹಾಕಿದ್ರು. ಬೇರೆ ಸಂದರ್ಭ ಆಗಿದ್ರೆ ಒಂದು ದೇಶದ ಧ್ವಜಕ್ಕೆ ಗೌರವ ಕೊಡಬೇಕು ಅಂತಿದ್ವೇನೋ, ಬಟ್ ಇಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಗೌರವ ಕೊಡಬೇಕು ಅಂತೇಳಿ ಮಹಿಳೆಯರು ಅದನ್ನು ತೆಗೆದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆಗಳನ್ನು ಕೂಗೋ ಜನ ಇದ್ದಾರೆ. ಅಂದರೆ ನಮ್ಮವರೇ, ನಮ್ಮ ದೇಶದವರು ನಾವು ಅಂಥೇಳಿ ಇನ್ನೂ ಕೂಡ ಮಾನಸಿಕವಾಗಿ ಸಿದ್ಧವಾಗಿಲ್ವಾ? ಭಾರತದವರು ನಾವು ಅಂಥೇಳಿ ಒಪ್ಕೊಳ್ಳಿಕ್ಕೆ ಸಿದ್ಧವಾಗಿಲ್ವಾ? ನೋಡಿ, ಯಾವ ಭಾರತೀಯನಿಗೂ ನಾನು ಭಾರತದವನು ಅಂತ ಒಪ್ಕೊಂಡಿಲ್ಲ ಅನ್ನೋದು ಸಂಶಯ ಪಡುವಂಥದ್ದು ತಪ್ಪು. ಆ ಥರ ಯಾರೂ ಇಲ್ಲ. ಆ ಥರ ಯಾರಾದರೂ ಸ್ವಲ್ಪ ಆದರೂ ಅಂಥ ಒಂದು ಕೃತ್ಯದಲ್ಲಿ ತೊಡಗಿದರೆ ಅವ್ರಿಗೆ ಯಾವತ್ತಿಗೂ ಕ್ಷಮಿಸಬಾರ್ದು. ಯಾವುದೇ ಸಮುದಾಯದವರಾದ್ರು. ಯಾಕೆ ಸಿಂದಗಿಯಲ್ಲಿ ಪಾಕಿಸ್ತಾನ ಬಾವುಟ ಆರಿಸಿ ಸಿಕ್ಕಾಕೊಂಡ್ಬಿಟ್ರು. ನೋಡಿದ್ರೆ ಯಾರು ಗಲಾಟೆ ಮಾಡಿದ್ರು, ಹಿಡ್ಕೊಳ್ಳಿ ಅಂತ ಅವರೇ ಸಿಕ್ಕಾಕೊಂಡ್ರು. ಯಾರು ಬೇಕಾದರೂ ಮಾಡ್ತಾರೆ. ಅಂಥದನ್ನು ಸರಿಯಾಗಿ ಮಟ್ಟ ಹಾಕಬೇಕು. ಅಂಥದನ್ನು ಯಾವುದನ್ನು ಬಿಡಬಾರ್ದು. ಭಾರತೀಯರು ಎಲ್ಲ ಭಾರತೀಯರು, ಅದರಲ್ಲಿ ಯಾವುದು ಸಂಶಯ ಇಲ್ಲ. ಆಮೇಲೆ ಯಾವನಿಗೆ ಭಾರತ ಇಷ್ಟ ಇಲ್ವೋ ಅವನು ಯಾಕಿರ್ತಾನೆ? ಅವನು ಭಾರತದಲ್ಲಿ ಇರೋದು ಬೇರೆ, ಆಮೇಲೆ ಆ ಧ್ವಜ ಆರಿಸೋದು ಬೇರೆ, ಅಥವಾ ಅದನ್ನು ಇನ್ನೊಂದು ಹೇಳೋದು ಬೇರೆ ಅಂತ ಸಾಧ್ಯವೇ ಇಲ್ಲ. ಆಮೇಲೆ ಆ ರೀತಿ ಹುಟ್ಟಾಕಿ ಬೇರೆಯವ್ರ ಮೇಲೆ ಹಾಕ್ಬಿಡೋದು ಅದನ್ನು ಮಾಡಬಾರ್ದು. ನಾನು ಎರಡನೇದೇನು ಸೆಕೆಂಡ್ಸ್ ತೊಗೊತೀನಿ ಸರ್ ಮಾತಾಡಿದ್ಮೇಲೆ. ಎರಡನೇದೇನೆಂದರೆ, ಈ ಒಂದು ಕೃತ್ಯ ನಡೆದಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದನ್ನು ನಾನು ಕಂಪೇರ್ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಇಷ್ಟು ಮಾಡಿದ್ರು, ಇವ್ರು ಇಷ್ಟು ಮಾಡಿದ್ರು ಅಂತ. ನಾನೇನು ಹೇಳ್ತೇನೆ, ಇಂಥ ಒಂದು ಸಂದರ್ಭದಲ್ಲಿ 28 ಜನ ನಮ್ಮ ಇನ್ನೋಸೆಂಟ್ ಜನ ಪ್ರಾಣ ಕಳ್ಕೊಂಡಿರೋದ್ರಲ್ಲಿ ಅದನ್ನು ಸರ್ಕಾರ ಏನು ಬೇಕಾದರೂ ಮಾಡಲೇಬೇಕು. ಅದನ್ನು ಸರಿಪಡಿಸ್ಬೇಕು. ಮುಂದೆ ಯಾರ ಪ್ರಾಣನೂ ಆ ರೀತಿ ಹೋಗಬಾರ್ದು. ಯಾರೂ ಆ ರೀತಿ ನಮ್ಮ ಬಾರ್ಡ್ರ್ ಒಳಗೆ ಬಂದುಬಿಟ್ಟು ಇಂಥ ಕೃತ್ಯ ನಡೆಸಿ ಹೋಗಿಬಿಡಬಾರ್ದು. ಇದನ್ನೇ ಫಸ್ಟು ಸೆಕ್ಯೂರಿಟಿ ಇದ್ದಿದ್ರೆ ಇದು ಆಗ್ತಿರ್ಲಿಲ್ಲ. ಇದಾಯಿತು. ಮುಂದಕ್ಕೆ ಈ ರೀತಿ ಆಗದಂಗೆ ನೋಡ್ಕೊಬೇಕು. ಅದನ್ನು ಎಲ್ಲ ಭಾರತೀಯರು ಸಪೋರ್ಟ್ ಮಾಡಲೇಬೇಕು. ಯಾರು ಅದರಲ್ಲಿ ಬೇರೆ ನಾನು ಒಂದು ಸರ್ ಜೊತೆ ಒಪ್ಕೊಳ್ತಾ, ಆದರೆ ಅಟ್ ದ ಸೇಮ್ ಟೈಮ್ ಯಾರು ಈ ಪ್ರೋ ಪಾಕಿಸ್ತಾನ್ ಇದ್ದಾರೆ ಭಾರತದಲ್ಲೇನೆ. ನಾವು ಇದೇ ಡಿಬೇಟಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲಿ ರಾಜ್ಯಸಭಾ ಚುನಾವಣೆ ನಡೆದಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಆ ರಾಜ್ಯಸಭಾ ಎಂಪಿಗೆ ಪಕ್ಕದಲ್ಲಿ ಕೇಳಿದ್ರು ಸಹ ಆ ನಿಮ್ಮ ಒಂದು ಮೀಡಿಯಾ ರಿಪೋರ್ಟರ್ನೇ ಬೈತಕ್ಕಂಥ ಕೆಲಸ ಮಾಡ್ತಾರೆ ಆ ರಾಜ್ಯಸಭಾ ಎಂಪಿ. ಜೊತೆಗೆ ಇದೇ ಪ್ರಶ್ನೆನ ರಾಜ್ಯಸಭಾದಲ್ಲಿ ವಕ್ಫ್ ಬಿಲ್ ಚರ್ಚೆ ನಡಿಬೇಕಾದ್ರೂ ಸಹ ನಮ್ಮ ಎಂಪಿಗಳು ತೆಗೆದಾಗ ಈತ ಒಂದು ಕ್ಷಮಾಪಣೆ ಕೇಳಿಲ್ಲ. ಹೌದು ತಪ್ಪಾಗಿದೆ, ನನ್ನಿಂದ ಕ್ಷಮಾಪಣೆ ಇರಲಿ ಅಂತ ಕೇಳಿಲ್ಲ. ಇಂಥ ಮನಸ್ಥಿತಿ ಇದೆಯಲ್ಲ, ಈ ಯಾರ್ಯಾರು ಧೋರಣೆಗಳ ರೀತಿ ಇದೆಯಲ್ಲ, ಇಂಥವ್ರನ್ನ ನಾನು ಕ್ಷಮಾಪಣೆ ಕೇಳಬಹುದು. ಇಲ್ಲ ಸುಳ್ಳಾಗಿದ್ರೆ ಕ್ಷಮಾಪಣೆ ಕೇಳೋ. ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದು ಸತ್ಯ ಅಂತ FSL ವರದಿ ಬಂತು. ನಾನು ಹೇಳ್ತಿಲ್ಲ, ವರದಿ ಬಂದಿದ್ರೆ ಸರಿ. ಇಲ್ಲ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ತಾವು ದಯವಿಟ್ಟು ಸಹ ಸಿದ್ದರಾಮಯ್ಯನಿಗೆ ಫೋನ್ ಮಾಡಿ, ಸಿಎಂಒಗೆ ಫೋನ್ ಮಾಡಿ ಸರ್, ಫೋನ್ ಮಾಡಿ. FSL ವರದಿ ಬಂದ್ಮೇಲೆ ಆಯ್ತು, ಒಂದು ಘಟನೆ 2 ಘಟನೆ ಅಲ್ಲ, ಭಾರತೀಯರು ಅನ್ನೋ ಮನಸ್ಥಿತಿ ಬರಬೇಕು. ನನಗೆ ಎನಿವೆ ಥ್ಯಾಂಕ್ ಯು. ಸಮಯ ಇದ್ದಿದ್ದಷ್ಟೇ ಕ್ಷಮೆ ಇರಲಿ. ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಮನಸ್ಥಿತಿ ಬಂದರೆ ಸಾಕಪ್ಪ. ಆ ಘಟನೆ ಈ ಘಟನೆ ಇನ್ನೂ ಕೂಡ ಒಡೆದು ನೋಡುವಂತಹ ಪರಿಸ್ಥಿತಿಲಿ ನಾವು ಉಳಿದಿಲ್ಲ. ನಾವೆಲ್ಲರೂ ಒಂದು ಭಾರತ ಸರ್ಕಾರ, ಯಾವುದೇ ಪಕ್ಷದಿರ್ಬೋದು, ಭಾರತ ಸರ್ಕಾರ ಕೈಗೊಳ್ಳುವ